ಒಬ್ಬ ಮಹಿಳೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಸಂತೋಷ ಆಗ್ತದೆ. ಮತ್ತು ಈ ಎಲ್ಲ ಹೆಣ್ಮಕ್ಳಿಗೆ ಸ್ಫೂರ್ತಿ ಇವರು, ಎಲ್ಲ ಹೆಣ್ಮಕ್ಳಿಗೆ ಸ್ಫೂರ್ತಿ. ತುಂಬ ಖುಷಿ ಆಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಅವರವರೇ ಮಾಡ್ಕೋಬಹುದು, ಏನು ಇಲ್ಲ ಅಂತ ಮನೇಲಿ ಕೂರೋ ಬದಲು ಸಹಾಯ ಮಾಡ್ತಾರೆ. ಸರ್ ಎಳ್ನೀರು ಕುಡಿದ್ರಾ? ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಕಷ್ಟಪಟ್ಟು ದುಡಿದು ತಿಂತಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಒಳ್ಳೇದು ಮಾಡಲಿ, ಜನರು ಬಂದು ತಗೊಳ್ತಾ ಇದ್ರೆ ಅವ್ರಿಗೂ ಒಂದು ಬಿಸ್ನೆಸ್ಗೆ ಹೆಲ್ಪ್ ಆಯ್ತೈತೆ. ನಮ್ಗಂತೂ ಎಳ್ನೀರು ತುಂಬ. ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಅದನ್ನ ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದಾರೆ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದಾರಂತೆ ಅವರು. ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಏನು ಅಂದ್ರೆ ಓನಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಧೈರ್ಯ ಇದೆ, ಮಾಡ್ತಾರೆ. ಅವ್ರ ಇಂಜಿನಿಯರ್ ಓದಿರೋದು ಅವ್ರಿಗೆ ನನಗೂ ತುಂಬ ಖುಷಿನೇ. ಆದರೂ ಈ ಓನ್ ಬಿಸ್ನೆಸ್ ಮಾಡ್ತಾರೆ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಆಮೇಲೆ ಏನಂತಂದರೆ ಅಷ್ಟು ಓದಿ ಯಾವುದೇ ರೀತಿ ಕರ್ಮ ಭೇದ ಅಂತ ಹೇಳ್ತಾರೆ, ಅದು ಏನು ಇಲ್ಲದೆ ಮನಃಶಾಂತಿ ಮತ್ತು ಅವ್ರ ಖುಷಿಗೆ ಅವ್ರು ಜೀವನ ಮಾಡ್ತಾಯಿದ್ದಾರೆ. ಅದು ತುಂಬ ಖುಷಿಯಾಗೋ ವಿಷಯ. ಅದು ಈಗ ಈ ದಿನಗಳಲ್ಲಿ ತುಂಬ ಕಡಿಮೆ ನೋಡೋದು. ಹೇಳಿದ್ಮೇಲೆ ಅದೇ ಬೆಸ್ಟ್ ಎಕ್ಸಾಂಪಲ್. ಏನು ಹೇಳ್ತಾರೆ, ಭಾರತ ದೇಶದಲ್ಲಿರೋಂಥ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಥರ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಲೈಫು. ಗಂಡಂದಿರ ಜೊತೆ ಆದರೆ ಇಬ್ಬರು ಜೊತೆ ಸೇರಿ ದುಡಿದಾಗ ಕುಟುಂಬ ಇನ್ನೂ ಚೆನ್ನಾಗಿ ಹೋಗುತ್ತೆ. ಇವತ್ತಿನ ದಿನಗಳಲ್ಲಿ ಹೆಂಗೆ ಅಂದರೆ ಹೆಣ್ಮಕ್ಳುಗಳು ಮದುವೆ ಮಾಡಿಕೊಟ್ರೆ ಮುಗೀತು, ಅವ್ರ ಮುಂದೆ ಎಲ್ಲ ತಂದ್ಕೊಡ್ಬೇಕು ಗಂಡಂದಿರ ಆ ಥರ. ಬಟ್ ಇವ್ರು ನೋಡಿ ಕಲಿಯಂತ ತುಂಬ ಇದೆ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ರೋಜಾ ಅಂತ ಹೇಳಿ. ರೋಜಾ ಅಂತನಾ? ಏನು ಎಳ್ನೀರು ವ್ಯಾಪಾರ ಮಾಡ್ತಾ ಇದ್ದೀರಿ ಒಬ್ಬರು ಮಹಿಳೆಯಾಗಿ, ಏನು ಅನ್ಸುತ್ತೆ ನಿಮಗೆ? ಸರ್ ನನ್ನ ಕೆಲಸದಲ್ಲಿ ನನಗೆ ತುಂಬ ಖುಷಿ ಇದೆ ಸರ್. ಖುಷಿ ಇದೆ. ನಾನು ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದು. ಹೌದಾ ಮೇಡಮ್, ತಾವು ಏನು ವಿದ್ಯಾಭ್ಯಾಸ ಮಾಡಿದಿರಿ? ಸರ್ ನಾನು BE ಮೆಕ್ಯಾನಿಕಲ್ ಮಾಡಿದ್ದೀನಿ ಸರ್. BE ಮೆಕ್ಯಾನಿಕಲ್? ಹೌದು ಸರ್. BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್? ಹೌದು ಸರ್. ಹೌದಾ? ಪಾಸ್ ಆಗಿದ್ದೀರಾ? ಹೌದು ಸರ್, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀರಿ? ಇಲ್ಲ, ನಾನು ನಿಮ್ಮನ್ನ ನಾನು ಯಾವುದೋ ಕೆಲಸದ ಮೇಲೆ ಬಂದಿದ್ದೆ, ನಿಮ್ಮನ್ನು ಗಮನಿಸಿದೆ. ಒಬ್ಬ ಮಹಿಳೆ, ನನ್ನ ಭಾರತೀಯ ನಾರಿ ಮಹಿಳೆ ನೀವು ಎಳ್ನೀರು ಮಾಡ್ತಾ ಇರೋದನ್ನ ನೋಡಿ ಭಾಳ ಖುಷಿ ಆಯಿತು. ನಿಮ್ಮನ್ನು ಮಾತಾಡಿಸ್ಬೇಕು ಅನಿಸ್ತು, ನಾನು ಮಾತಾಡಿಸ್ತಾ ಇದ್ದೀನಿ. ನಿಮ್ಮ ಮದುವೆ ಆಗಿದೆಯಾ ಮೇಡಮ್? ಹೌದು ಸರ್, ಮದುವೆ ಆಗಿದೆ. ಒಬ್ಬ ಮಗ ಇದ್ದಾನೆ. ಮಗನಿಗೆ 4 ವರ್ಷದ ಮಗ ಇದ್ದಾನೆ. 4 ವರ್ಷದ ಮಗ ಇದ್ದಾನೆ. ಅಲ್ಲ, ನನಗೊಂದು ಪ್ರಶ್ನೆ. ನೀವು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಎಳ್ನೀರು ಹೊಡೆಯೋ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಯಾಕೆ ಅಂತ? ಸರ್ ನಮ್ದು ಲವ್ ಮ್ಯಾರೇಜು. ಒಂದು ಮೇನು ಮಗನ ನೋಡ್ಕೊಬೇಕು. ಸೊ ನನಗೆ ಮಗನಿಗೆ ಟೈಮ್ ಕೊಡೋಕ್ಕಾಗಲ್ಲ ಸರ್. ಈಗ ನಾನು ಬೇರೆ ಎಲ್ಲೇ ಕೆಲಸಕ್ಕೆ ಹೋದ್ರೂ ಅವನಿಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದೊಂದೇ ರೀಸನ್ಗೋಸ್ಕರ ಕೆಲಸ ಬಿಟ್ಟು ನಾನು ಓನಾಗಿ ಏನಾದರೂ ಶುರು ಮಾಡಬೇಕು ಅಂತ ಶುರು ಮಾಡಿದ್ದೆ. ತೃಪ್ತಿ ಇದೆಯಾ ನಿಮಗೆ? ಹೌದು ಸರ್, ತುಂಬ ಮನಸ್ಸಿಗೆ ತುಂಬ ತೃಪ್ತಿ ಇದೆ ಸರ್. ಇದು ಟೆಂಪ್ರವರಿಯಾಗಿ ಮಾಡ್ತಾ ಇದ್ರಿ ಅಥವಾ ಮುಂದಿನ ದಿನಗಳಲ್ಲಿ ಇದೆ ಕಂಟಿನ್ಯೂ ಮಾಡಿ? ಮುಂದಿನ ದಿನಗಳಲ್ಲೂ ಕಂಟಿನ್ಯೂ ಮಾಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಇನ್ನು ಏನಾದರೂ ಹೊಸ ಐಡಿಯಾಗಳು ಬಂದರೆ ಅದನ್ನ ಆ್ಯಡ್ ಆನ್ ಮಾಡ್ತೀನಿ ಸರ್. ಆ್ಯಡ್ ಆನ್ ಮಾಡ್ತೀರಿ? ಸೊ ಇದನ್ನ ನೀವು ಎಷ್ಟು ದಿನಗಳಿಂದ ಮಾಡ್ತಾ ಇದ್ರಿ ಮೇಡಮ್? ಸರ್ ಇವಾಗ ಸದ್ಯಕ್ಕೆ ಒಂದು 3 ಮಂತ್ಸ್ ಇಂದ ಮಾಡ್ತಾ ಇದ್ದೀನಿ. 3 ಮಂತ್ಸ್ ಇಂದ ಮಾಡ್ತಾ ಇದ್ರಿ. ಖುಷಿ ಇದೆ? ಖುಷಿ ಇದೆ. ಎಷ್ಟು ವ್ಯಾಪಾರ ಮಾಡ್ತೀರಿ ದಿನಕ್ಕೆ? ಸರ್ ಡಿಪೆಂಡ್ಸ್ ಆನ್ ಸರ್. ಇವಾಗ ಮಳೆ ಇರೋದ್ರಿಂದ ಕಮ್ಮಿ ವ್ಯಾಪಾರ ಇರುತ್ತೆ, ಬಿಸಿಲಿದ್ರೆ ತುಂಬಾ ವ್ಯಾಪಾರ ಆಗುತ್ತೆ. ಬಿಸಿಲಿದ್ರೆ ತುಂಬಾ ಆಗುತ್ತೆ, ಮಳೆ ಇದ್ರೆ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಜೀವನ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಮಗ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿ. ಹಸ್ಬೆಂಡ್ ಅವ್ರ ಕೋಆಪರೇಷನ್ ಎಲ್ಲ ತುಂಬಾ ಸಪೋರ್ಟಿವ್ ಹಸ್ಬೆಂಡ್ ಸರ್. ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಏನ್ ಖುಷಿ ಅನ್ಸುತ್ತೆ ಅದನ್ನ ಮಾಡಪ್ಪ, ನಾನು ನಿನ್ ಜೊತೆಲಿ ಇದ್ದೀನಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ ಈ ತರ ಎಳ್ನೀರು ಹೊಡೆಯೋ ಮಹಿಳೆಯರು ಎಷ್ಟು ಜನ ಸಿಗ್ಬೋದು ಅಂತ? ಸರ್ ತುಂಬಾ ಜನರು ಇದ್ದಾರೆ ಸರ್. ನಮ್ಮ ಮೈಸೂರಲ್ಲಿ ಹುಡುಕಿದ್ರೆ ತುಂಬಾ ಜನರು ಎಲ್ಲಾ ಕಡೆನೂ ಇದ್ದಾರೆ ಸರ್. ಈಗಿನಲ್ಲಿ ಏನಂದ್ರೆ ಗಂಡಸರು ಹೋಲಿಸ್ಕೊಂಡು ಹೆಂಗಸರು ನಾವು ಎರಡರಲ್ಲೂ ಈಕ್ವಲ್ ಇದೀವಿ ಅಂತ ನಾವು ತೋರಿಸ್ಕೊತಾ ಇದೀವಿ ಸರ್ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್.